Welcome to my primary learning classes. Children, please open your textbook, page number 86, the poem Above Ben Adam. Listen to the poem carefully and understand the given text. Also, I will be providing the summary of this poem in Kannada. So, understand the poem. ಈ ಪದ್ಯದಲ್ಲಿ ಪೋಯೆಟ್ ಹಂಟ್ ಅಬೋವ್ ಬೆನ್ ಆ್ಯಡಮ್ನ ಹಾಗೆ ಇರುವಂತಹ ಉತ್ತಮ ವ್ಯಕ್ತಿತ್ವ ಹೊಂದಿರುವ ಆ ಜನರ ವಂಶ ಹೆಚ್ಚಾಗಲಿ ಅಂತ ಹೇಳುತ್ತಾ ಅವನ ಕನಸಿನ ವರ್ಣನೆಯನ್ನು ಇದರಲ್ಲಿ ತಿಳಿಸ್ತಾ ಇದ್ದಾನೆ. ಅಬೋವ್ ಬೆನ್ ಆ್ಯಡಮ್ ಮೇ ಹಿಸ್ ಟ್ರೈಬ್ ಇನ್ಕ್ರೀಸ್, awoke one night from a deep dream of peace. ಒಂದು ದಿನ ಅವನು ಆಳವಾದ ಕನಸಿನಿಂದ ಎಚ್ಚರವಾದನು. ಆ್ಯಂಡ್ ಸಾ ವಿದಿನ್ ದ ಮೂನ್ಲೈಟ್ ಇನ್ ಹಿಸ್ ರೂಮ್. ಆವಾಗ ನೋಡ್ತಾನೆ ಆ ಕನಸಿನಲ್ಲಿ ಕೋಣೆಯ ತುಂಬೆಲ್ಲ ಚಂದ್ರನ ಬೆಳಕು ತುಂಬಿತ್ತು. ಮೇಕಿಂಗ್ ಇಟ್ ರಿಚ್ ಆ್ಯಂಡ್ ಲೈಕ್ ಅ ಲಿಲ್ಲಿ ಬ್ಲೂಮ್, an angel writing in a book of gold. Exceeding peace had made Ben Adam bold, and to the presence in the room he said, "What writest thou?" The vision raised its head. Making it rich and like a lily bloom. Like a lily bloom, making it rich. Making it means light. Lily ಹೇಗೆ ಅರಳುತ್ತದೋ, ಲಿಲ್ಲಿ ಮೀನ್ಸ್ ಅ ವೈಟ್ ಫ್ಲವರ್. ಲಿಲ್ಲಿ, ದ ನೇಮ್ ಇಸ್ ಲಿಲ್ಲಿ. ಲಿಲ್ಲಿ ಹೂ ಅರಳಿದ ಹಾಗೆ ಕೋಣೆಯ ತುಂಬೆಲ್ಲ ಏನಾಗಿದೆ, ಮೇಕಿಂಗ್ ಇಟ್ ರಿಚ್, ಬೆಳಕು ಚೆಲ್ಲಾಡಿದೆ, ಬೆಳಕು ಚೆಲ್ಲಾಯಿಸಿತು. ಆ್ಯನ್ ಏಂಜಲ್ ರೈಟಿಂಗ್ ಇನ್ ಎ ಬುಕ್ ಆಫ್ ಗೋಲ್ಡ್. ಆ ಸಮಯದಲ್ಲಿ ಆ್ಯನ್ ಏಂಜಲ್, ಒಬ್ಬ ದೇವದೂತನು, ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್, ಬಂಗಾರದ ಪುಸ್ತಕದಲ್ಲಿ ರೈಟಿಂಗ್ ಬರಿತಾ ಇದ್ದಾನೆ. ಎಕ್ಸೀಡಿಂಗ್ ಪೀಸ್ ಹ್ಯಾಡ್ ಮೇಡ್ ಬೆನ್ ಆ್ಯಡಮ್ ಬೋಲ್ಡ್. ಆ ಸಮಯದಲ್ಲಿ ಎಕ್ಸೀಡಿಂಗ್ ಪೀಸ್, ಬಹಳ ಶಾಂತವಾದ ನಿದ್ದೆ ಎನ್ನುವಂಥದ್ದು, ಗಾಢವಾದ ನಿದ್ದೆ ಎನ್ನುವಂಥದ್ದು, ಮೇಡ್ ಬೆನ್ ಆ್ಯಡಮ್ ಬೋಲ್ಡ್, ಬೆನ್ ಆ್ಯಡಮನಿಗೆ ಇನ್ನಷ್ಟು ಧೈರ್ಯ ತುಂಬಿಸಿತು, ಇನ್ನಷ್ಟು ಧೈರ್ಯ ಬಂದಿತ್ತು. ಆ ನಿದ್ದೆಯಲ್ಲಿ ಅವನಿಗೆ ಧೈರ್ಯ ಜಾಸ್ತಿ ಆಗಿತ್ತು. ಆ್ಯಂಡ್ ಟು ದ ಪ್ರೆಸೆನ್ಸ್ ಇನ್ ದ ರೂಮ್ ಹಿ ಸ್ಯಾಟ್, ಆ್ಯಂಡ್ ಪ್ರೆಸೆನ್ಸ್ ಇನ್ ದ ರೂಮ್ ಹಿ ಸ್ಯಾಟ್, ಕೋಣೆಯಲ್ಲಿ ಬರೆಯುವವನ ಹತ್ತಿರ ಹೋಗಿ ಹಿ ಸೆಟ್, ಅವನು ಹೇಳಿದನು, ವಾಟ್ ರೈಟೆಸ್ಟ್ ದು, ನೀವೇನು ಬರಿತಾ ಇದ್ದೀರಿ? ದ ವಿಷನ್ ರೈಸ್ಡ್ ಇಟ್ಸ್ ಹೆಡ್. ದ ವಿಷನ್, ಆ ದೃಷ್ಟಿ, ದ ವಿಷನ್ ಮೀನ್ಸ್ ಸಮ್ ಒನ್ ಆರ್ ಸಮಥಿಂಗ್. ರೈಸ್ಡ್ ಇಟ್ಸ್ ಹೆಡ್, ತಲೆಯನ್ನು ಅಲ್ಲಾಡಿಸ್ತಾ ಹೇಳಿತು. And with the look made of all sweet accord, answered the name of those who love the Lord. And is mine one? Said above, nay, not so. Replied the angel, above spoke more low, but cheerily still and sad, I pray thee then, I pray thee then. And with the look made of all sweet accord, ಸಂತೋಷದಿಂದ, ಸಮ್ಮತಿಯಿಂದ ನೋಡಿತು ಮತ್ತು ಆನ್ಸರ್ ಕೊಟ್ಟಿತು ಅಥವಾ ಹೇಳಿತು. ಏನಂತ? ದ ನೇಮ್ಸ್ ಆಫ್ ದೋಸ್ ಹೂ ಲವ್ ದ ಲಾರ್ಡ್. ನಾನು ಈ ಪುಸ್ತಕದಲ್ಲಿ ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರ ಹೆಸರನ್ನು, ದ ನೇಮ್ಸ್ ದೋಸ್ ಹೂ ಲವ್ ಲಾರ್ಡ್, ದೇವರನ್ನು ಪ್ರೀತಿಸುವವರ ಹೆಸರನ್ನು ಐ ರೋಟ್, ನಾನು ಬರಿತಾ ಇದ್ದೀನಿ ಅಂತ. ಆ್ಯಂಡ್ ಇಸ್ ಮೈನ್ ಒನ್ ಸೆಡ್ ಅಬೋವ್. ಆಗ ಅಬೋವ್ ಹೇಳ್ತಾರೆ, ಹಾಗಾದರೆ ಅದರಲ್ಲಿ ನನ್ನ ಹೆಸರಿದೆಯೇನು? ನೇ, ನಾಟ್ ಸೋ, ಇದರಲ್ಲಿ ನಿನ್ನ ಹೆಸರಿಲ್ಲ ಎಂದು ಸೆಡ್ ದ ಏಂಜಲ್, ರಿಪ್ಲೈಡ್ ದ ಏಂಜಲ್ ರಿಪ್ಲೈಡ್ ಮಾಡಿದರು. Above spoke more low but cheerily still and said. ಆಗ
ಅಬೌವ್ ಬೆನ್ ಆ್ಯಡಮ್ ಸಾವಕಾಶವಾಗಿ ನಿಧಾನವಾಗಿ ಹೇಳ್ತಾರೆ ಸ್ಯಾಟ್ ಐ ಪ್ರೇ ದಿ ದೆನ್. ಐ ಪ್ರೇ ದಿ ಮೀನ್ಸ್ ದೋ ಮೀನ್ಸ್ ಯು. ನಾನು ಪ್ರತಿದಿನ ನಿಮ್ಮನ್ನು ಪೂಜಿಸ್ತೇನೆ, ನಿಮ್ಮನ್ನು ಪ್ರಾರ್ಥಿಸ್ತೇನೆ. ಐ ಪ್ರೇ ದಿ ದೆನ್, ನಾನು ಪ್ರತಿದಿನ ನಿಮ್ಮನ್ನು ಪೂಜಿಸ್ತೇನೆ. ನನ್ನ ಹೆಸರಿಲ್ವೇ ಅಂತ ಕೇಳ್ತಾರೆ. ರೈಟ್ ಮೇ ಆ್ಯಸ್ ಒನ್ ದ್ಯಾಟ್ ಲವ್ಸ್ ಹಿಸ್ ಫೆಲೋ ಮೆನ್. ದ ಏಂಜಲ್ ರೋಟ್ ಆ್ಯಂಡ್ ವ್ಯಾನಿಶ್ಡ್. ದ ನೆಕ್ಸ್ಟ್ ನೈಟ್ ಇಟ್ ಕೇಮ್ ಅಗೈನ್ ವಿತ್ ದ ಗ್ರೇಟ್ awakening light and showed the names whom love of God had blessed. And lo, Ben Adam's name led all the rest. Write me as one that loves his fellow men. ನನ್ನ ಹೆಸರನ್ನು ದೇವರನ್ನು ಪ್ರೀತಿಸುವವರ ಸಾಲಿನಲ್ಲಿ ಬರೆಯಿರಿ. ರೈಟ್ ಮೀ ಆ್ಯಸ್ ಒನ್ ದ್ಯಾಟ್ ಲವ್ಸ್ ಹಿಸ್ ಫೆಲೋ ಮ್ಯಾನ್. ದೇವರನ್ನು ಪ್ರೀತಿಸುವವರ ಹೆಸರಿನಲ್ಲಿ ರೈಟ್ ಮೀ, ನನ್ನ ಹೆಸರನ್ನು ಬರೆಯಿರಿ. ದ ಏಂಜಲ್ ರೋಟ್, ಆಗ ದೇವದೂತನು ರೋಟ್ ಹಿಸ್ ನೇಮ್, ಅವರ ಹೆಸರನ್ನು ಬರೀತಾರೆ. ಆ್ಯಂಡ್ ವ್ಯಾನಿಶ್ಡ್ ಮೀನ್ಸ್ ಡಿಸಪಿಯರ್ಡ್, ಆಮೇಲೆ ಅದೃಶ್ಯವಾಗ್ತಾರೆ. ದ ನೆಕ್ಸ್ಟ್ ನೈಟ್, ಮರುದಿನ ರಾತ್ರಿ, ಇಟ್ ಕೇಮ್ ಅಗೈನ್ ವಿತ್ ದ ಗ್ರೇಟ್ awakening ಲೈಟ್, ಮತ್ತೆ ಬಹಳ ಆಳವಾದ ಬೆಳಕಿನಿಂದ, ಲಿಲ್ಲಿ ಹೂವಿನ ಹಾಗೆ ಬೆಳಕು ಚೆಲ್ಲಿದ ಹಾಗೆ ರಾತ್ರಿ ಮತ್ತೆ ಬರ್ತಾರೆ. ದ ನೆಕ್ಸ್ಟ್ ನೈಟ್ ಇಟ್ ಕೇಮ್ ಅಗೈನ್, ಮತ್ತೆ ಬರ್ತಾರೆ. ವಿತ್ ದ ಗ್ರೇಟ್ awakening ಲೈಟ್, ಎಚ್ಚರಿಸುವ ಬೆಳಕಿನಿಂದ. awakening ಲೈಟ್ ಮೀನ್ಸ್ ಎಚ್ಚರಿಸುವ ಬೆಳಕಿನಿಂದ ಕೇಮ್, ಬರ್ತಾರೆ. ಆ್ಯಂಡ್ ಶೋಡ್ ದ ನೇಮ್ಸ್, ಹೆಸರನ್ನೆಲ್ಲ ತೋರಿಸ್ತಾರೆ. ಆ್ಯಂಡ್ ಶೋಡ್, ತೋರಿಸ್ತಾರೆ. ದ ನೇಮ್ಸ್ ಹೂಮ್ ಲವ್ ಆಫ್ ಗಾಡ್ ಹ್ಯಾಡ್ ಬ್ಲೆಸ್ಡ್. ಬೆಸ್ಟ್, ಮನುಷ್ಯರ ಹೆಸರನ್ನು ತೋರಿಸ್ತಾನೆ. ಯಾವ ಮನುಷ್ಯರ ಹೆಸರು? ಯಾರು ದೇವರನ್ನು ಪ್ರೀತಿಸ್ತಾರೋ. ದ ನೇಮ್ಸ್ ಹೂಮ್ ಲವ್ ಆಫ್ ಗಾಡ್ ಹ್ಯಾಡ್ ಬ್ಲೆಸ್ಡ್, ಅತಿಯಾಗಿ ದೇವರನ್ನು ಪ್ರೀತಿಸುವವರ ಹೆಸರನ್ನು ಶೋಡ್, ತೋರಿಸುತ್ತಾನೆ. ಆ್ಯಂಡ್ ಲವ್, ಭಾಳ ಆಶ್ಚರ್ಯವಾಗಿ ಹೇಳುವಂಥದ್ದು, ಬೆನ್ ಆ್ಯಡಮ್ಸ್ ನೇಮ್ ಲೆಡ್ ಆಲ್ ದ ರೆಸ್ಟ್. ಆಗ ಬೆನ್ ಆ್ಯಡಮ್ನ ಹೆಸರು ಉಳಿದವರಿಗಿಂತ ಮುಂದೆ ಇರ್ತದೆ. ಲೆಡ್ ಆಲ್ ದ ರೆಸ್ಟ್, ಮುಂದೆ ಇರ್ತದೆ. ಇದರ ಕನ್ನಡ ಅನುವಾದ ನಿಮಗೆ ಚೆನ್ನಾಗಿ ಅರ್ಥ ಆಗದಿದ್ದರೆ ಚೆನ್ನಾಗಿ ಕಲ್ತ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.